ಇಲ್ಲ ನೆನ್ನೆ ಆ ಸಭೆಯಲ್ಲಿ ನಾನು ಕೂಡ ಇದ್ದೆ. ಅವ್ರು ಹೇಳಿದ್ದು ಶಾಸಕರು ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಮಾಡಬೇಕು. ಬೆಂಗಳೂರಿನಲ್ಲಿ ಹೈಯೆಸ್ಟ್ ಶಾಸಕರಿದ್ದಾರೆ. ಎಲ್ಲೋ ಒಂದು ಕಡೆ ನಮಗೆ ಮೆಂಬರ್ಶಿಪ್ಪು ಡ್ರೈವು ಸ್ವಲ್ಪ ಕಡಿಮೆ ಆಗೋ ಪರಿಸ್ಥಿತಿ ಇವತ್ತು ಇದೆ. ಈ ದೃಷ್ಟಿಯಿಂದ ಶಾಸಕರು ಮುತುವರ್ಜಿ ವಹಿಸಿ ಕಾರ್ಯಕ್ರಮವನ್ನು ಮಾಡಬೇಕು. ಯಾಕೆಂದರೆ ಇವತ್ತು ನಾವು 14 ನಾವು ಶಾಸಕರು ನಾವೆಲ್ಲ ಇದೆ ಇಲ್ಲಿ ಮೂರು ಜನ ಎಂ ಪಿಗಳಿದ್ದಾರೆ. ಆ ದೃಷ್ಟಿಯಿಂದ ಜನಪ್ರತಿನಿಧಿಗಳು ನೀವು ಆದಷ್ಟು ಬೇಗ ನೀವು ಮೆಂಬರ್ಶಿಪ್ಪನ್ನು ಮಾಡಿಸ್ಬೇಕು. ಈಗಾಗಲೇ ಸುಮಾರು ಬೆಂಗಳೂರಿನಲ್ಲಿ ನಮಗೆ ಇದುವರೆಗೆ ಮಾಡಿರುವಂಥದ್ದು ಹತ್ತತ್ರ ನಿಮಗೆ ಒಂದು 12 ಲಕ್ಷ ಮೆಂಬರ್ಶಿಪ್ಪನ್ನು ನಾವು ಇದುವರೆಗೆ ನಾವು ಮಾಡಿದ್ದೇವೆ. ನಮ್ಮ ಈ ಬೆಂಗಳೂರಿನಲ್ಲೇ ಸುಮಾರು ಹತ್ತತ್ರ ನಮಗೆ ಒಂದು ಲಾಸ್ಟ್ ಟೈಮ್ ನಾವು ಹತ್ತತ್ರ ಒಂದು 50 ಲಕ್ಷ ಮೆಂಬರ್ಶಿಪ್ಪನ್ನು ನಾವು ಮಾಡಿಸಿದ್ವಿ. ಆ ದೃಷ್ಟಿಯಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಸಂಘಟನೆ ಆದಂಥ ಒಂದು ಕೊರತೆ ಇದೆ. ನಾಯಕರಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಸಂಘಟನಾತ್ಮಕ ಒಂದು ಕೊರತೆ. ಆ ದೃಷ್ಟಿಯಿಂದ ನೀವು ನಾವು ಅದನ್ನ ಇಮ್ಮಿಡಿಯೇಟಾಗಿ ಅದನ್ನ ನಾವು ಸರಿ ಮಾಡಿಕೊಂಡು ಮಾಡಿಸ್ಬೇಕು ಅಂತ ಹೇಳಿದರೆ ಅಧ್ಯಕ್ಷರು ಹೇಳೋದು ಕರೆಕ್ಟಾಗಿದೆ. ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ಕಾರ್ಯಕರ್ತರು ಒಂದು ದಾರಿಯಲ್ಲಿ ಹೋಗ್ತಾರೆ, ಬೇರೆ ಒಂದು ದಾರಿಯಲ್ಲಿ ಹೋಗ್ತಾ ದೃಷ್ಟಿಯಿಂದ ಯಾರು ತಗೊಂಡು ಹೋಗ್ಬೇಕು, ಯಾರು ಮಂಡಲ ಅಧ್ಯಕ್ಷರುಗಳು ಯಾರಿದ್ದಾರೆ, ಜಿಲ್ಲಾ ಅಧ್ಯಕ್ಷರು ಯಾರಿದ್ದಾರೆ, ಅವ್ರು ಜಾಸ್ತಿ ಹೋಗಿ ಶಾಸಕರ ಹತ್ರ ಮಾತಾಡಿ ಅವ್ರು ಕನ್ವಿನ್ಸ್ ಮಾಡಿ ಅವ್ರನ್ನ ಇದಕ್ಕೆ ತೊಡಗಿಸ್ಬೇಕು ಅಂತ ಹೇಳಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಫಿಲಪ್ ಮಾಡ್ತೀವಿ. ಕಾರಣಾಂತರದಿಂದ ಈ ಹಬ್ಬಗಳು ಸಾಲಿದೆ ಇದು. ಅದೃಷ್ಟದಿಂದ ಎಲ್ಲೋ ಒಂದು ಕಡೆ ಕಾರ್ಯಕರ್ತರು ಅಲ್ಲಿ ಇಲ್ಲಿ ಹೋಗಿರ್ತಾರೆ. ಇವಾಗ ಪಿಕಪ್ ಆಗಿದೆ, ಯಾವಾಗ ಮಾಡ್ತೀವಿ. ಇಲ್ಲ ಆ ಥರ ಯಾವತ್ತೂ ಯಾವುದೇ ಒಂದು ಇದಾಗಲಿ ಯಾವತ್ತು ಕಾರ್ಯಕರ್ತರು ಅಂದರೆ ಒಂದು ಗೋಲ್ಡ್ ಚಿನ್ನ ಇದ್ದಂಗೆ ಕಾರ್ಯಕರ್ತರು. ಸಮನ್ವಯದ ಕೊರತೆಗಳು ದೊಡ್ಡ ಮಟ್ಟದಲ್ಲಿದ್ದರೂ ಕೂಡ ಪಕ್ಷದ ಹಿತಕ್ಕೋಸ್ಕರ ಕಾರ್ಯಕರ್ತರು ಸಂಪೂರ್ಣವಾಗಿ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ನಮಗೆ ಏನೊಂದು ಆದೇಶ ಕೊಟ್ಟರು ಕೂಡ ಕಾರ್ಯಕರ್ತರು ಕೆಲಸವನ್ನು ಮಾಡ್ತಾಯಿದ್ದಾರೆ. ಆ ದೃಷ್ಟಿಯಿಂದ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಎಲ್ಲರನ್ನೂ ವರಿಷ್ಠರನ್ನ ಎಲ್ಲ ಕರೆದು ಸಭೆಯನ್ನು ಮಾಡಿದ್ದಾರೆ. ಎಲ್ಲೋ ಒಂದು ಸಣ್ಣ ಪುಟ್ಟ ಒಂದು ಗೊಂದಲಗಳು ಇದೆ. ಎಲ್ಲರ ದೃಷ್ಟಿನೇ ಕೂಡ ಭಾಜಪ ಹೇಗೆ ಡೆವಲಪ್ಮೆಂಟ್ ಮಾಡಬೇಕು ಅಂತ ಆ ದೃಷ್ಟಿ ಬೇರೆ ಬೇರೆ ಇರುತ್ತೆ. ಅದಕ್ಕೋಸ್ಕರ ಇದೊಂದು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇದೊಂದು ಸಮನ್ವಯ ಒಂದು ಬೈಠಕನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತೆ. ಸನ್ಮಾನ್ಯ ವಿಜಯೇಂದ್ರ ಅವರು ಇವತ್ತು ರಾಜ್ಯಾಧ್ಯಕ್ಷರು ಬಂದ ಮೇಲೆ, ರಾಜ್ಯಾಧ್ಯಕ್ಷ ಸನ್ಮಾನ್ಯ ವಿಜಯೇಂದ್ರ ಅವರು ಒಂದು ಆಡಳಿತ ತಗೊಂಡ್ಮೇಲೆ ಇವತ್ತು ಇಡೀ ಕಾರ್ಯಕರ್ತರಿಗೆ ಒಂದು ಉತ್ಸಾಹ ಆಗಿದೆ. ತಾವು ನೆನ್ನೆಲ್ಲ ಬಂದಿದ್ರಿ, ಇದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರಿ. ಎಲ್ಲೋ ಒಂದು ಕಡೆ ಕಾರ್ಯಕರ್ತರು ಮಹಾನಗರ ಪಾಲಿಕೆ ಚುನಾವಣೆ ಆಗಿಲ್ಲ, ಇದನ್ನು ಎಲ್ಲೋ ಒಂದು ಕಡೆ ನಾವೇ ಮಾಡಬಹುದಾಗಿತ್ತು. ಚುನಾವಣೆ ಆಗಿದ್ದರೆ ಮೇಯರ್ ಅವರು ಕಾರ್ಪೊರೇಟರ್ಗಳು ಆಗ್ತಾಯಿದ್ರು. ಇಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಒಂದು ಸರ್ಕಾರದಲ್ಲಿ ಏನೋ ಸಮಸ್ಯೆ ಆಗಿದೆ, ಇದು ಕಾರ್ಯಕರ್ತರಲ್ಲಿ ಮೂಡಬಹುದು, ಸಹಜ ಇದೆ. ಅದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ವಿಜಯೇಂದ್ರ ಅವರು ಬಂದು ಇಡೀ ರಾಜ್ಯದಲ್ಲಿ ಒಂದು ಯುವಕರು ಮತ್ತು ಎಲ್ಲರೂ ಕೂಡ ಇವತ್ತು ಮೇಲೆ ಗೆದ್ದಿದ್ದಾರೆ. ಇವತ್ತು ಉತ್ಸಾಹ ಒಂದು ಬರ್ತಾ ಇದೆ. ಆ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಚೆನ್ನಾಗಿದೆ. ಅದು ಪಾರ್ಕಲ್ಲಿ, ಪ್ಲೇ ಗ್ರೌಂಡ್ಸಲ್ಲಿ ಯುವಕರು ಸಿಗ್ತಾರೆ, ವಯಸ್ಸಾದ್ರು ಸಿಗ್ತಾರೆ. ಒಂದು ಮಾಸ್ ಎಲ್ಲಿ ಸಿಗ್ತಾರೆ ನಮಗೆ, ಯಾರು ಮತದಾರರು ಸಿಗ್ತಾರೆ. ನಾವು ಅಲ್ಲೋಗಿ ಸಮುದಾಯಗಳನ್ನ ಭೇಟಿ ಮಾಡಿ, ಸಂಘ ಸಂಸ್ಥೆಗಳನ್ನ ಭೇಟಿ ಮಾಡಿಬಿಟ್ಟು ಮೆಂಬರ್ಶಿಪ್ಪನ್ನು ಮಾಡ್ತಾಯಿದ್ದೀವಿ. ಎರಡನೇ ಹಂತದಲ್ಲಿ ನಮಗೆ ಬೂತ್ ಮಟ್ಟದಲ್ಲಿ ಯಾರು ನಮಗೆ ಶಕ್ತಿ ಕೇಂದ್ರ ಅಂತ ಮಾಡಿದ್ದೀವಿ, ಬೂತ್ ಅಧ್ಯಕ್ಷರು ಮಾಡಿದ್ದೀವಿ. ತಳಮಟ್ಟದಲ್ಲಿ ನಮಗೆ ಆ ಬೂತ್ ಮರಕ್ಕೆ ಮಾಡುವಂಥ ಮಾಡ್ತಾಯಿದ್ದೀವಿ.